ಹೆಲೋ ಡಿಯರ್ ಫ್ರೆಂಡ್ಸ್, ನಿಮಗೆ ಗೊತ್ತಿಲ್ಲ ನೀವು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇಲ್ಲ ಅಂತ. ನೀವು ಹೇಳ್ಬೋದು, ಅರೆ ಸಂಜನಾ, ಐ ಲವ್ ಮೈ ಸೆಲ್ಫ್, ನನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ. ಸರಿ, ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನೀವು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀರಾ ಅಥವಾ ಇಲ್ಲ ಅಂತ. ಆ್ಯಂಡ್ ಆಲ್ಸೋ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಎಂಡ್ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಿಮ್ಗೆ ಅನಿಸ್ತಾ ಇರ್ಬೋದು, ಹೇಗೆ ಸಾಧ್ಯ, ನಾನು ನನ್ನನ್ನು ತುಂಬಾ ಪ್ರೀತಿಸ್ತೀನಿ, ಸೆಲ್ಫ್ ಕೇರ್ ಮಾಡ್ತೀನಿ, ಸ್ಕಿನ್ ಕೇರ್ ಮಾಡ್ತೀನಿ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ, ಆ್ಯಂಡ್ ಆಲ್ಸೋ ಡಯಟ್ ಫಾಲೋ ಮಾಡ್ತಿದ್ದೀನಿ, ಬೆಳಗ್ಗೆ ಬೇಗ ಹೇಳ್ತೀನಿ, ಎಕ್ಸಸೈಸ್ ಮಾಡ್ತೀನಿ ಅಲ್ವಾ, ಈಗಂತೂ ಆಫರ್ಮೇಷನ್, ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್ ಇವೆಲ್ಲ ಮಾಡ್ತಿದ್ದೀನಿ. ಅದು ಹೆಂಗೆ ಸಾಧ್ಯ ನಾನು ನನ್ನನ್ನು ಪ್ರೀತಿಸದೇ ಇರಲಿಕ್ಕೆ ಅಂತ? ಹೌದಾ? ಸರಿ, ಅನ್ಕಂಫರ್ಟಬಲ್ ಕ್ವೆಶನ್ ಏನು ಅಂತ ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ತುಂಬ ಪ್ರೀತಿಸ್ತೀರ, ನಿಮ್ಮ ಮಗು ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಇರ್ಬೋದು, ಅಥವಾ ಎನಿವನ್, ನಿಮ್ಮ ಬೆಸ್ಟ್ ಫ್ರೆಂಡ್ ಇರ್ಬೋದು, ಆಯಿತಾ? ನೀವು ತುಂಬ ಪ್ರೀತಿಸೋ ವ್ಯಕ್ತಿ, ಹೌದಾ? ಅವ್ರಿಗೆ ನೀವು ಎಷ್ಟು ಕೈಂಡ್ ಆಗಿರ್ತೀರ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರ, ಎಷ್ಟು ಪ್ರೀತಿಸ್ತೀರ, ಅವ್ರ ಜೊತೆ ನೀವು ಹೆಂಗೆ ವರ್ತಿಸ್ತೀರ ಅಲ್ಲ, ಬಿಹೇವ್ ಮಾಡ್ತೀರಾ, ಅವ್ರ ಕಷ್ಟದಲ್ಲಿದ್ದಾಗ, ಅವ್ರ ನೋವಲ್ಲಿದ್ದಾಗ, ಅವ್ರ ಬೇಜಾರಲ್ಲಿದ್ದಾಗ, ಎಕ್ಸಾಕ್ಟ್ಲಿ ನೀವು ಕೂಡ ನಿಮ್ಮ ಜೊತೆ ಅದೇ ರೀತಿ ಬಿಹೇವ್ ಮಾಡ್ತೀರಾ? ನಾಟ್ ಶೋರ್ ಅಲ್ವಾ? ಸರಿ, ಸಿಂಪಲ್ ಎಕ್ಸಾಂಪಲ್, ಈಗ ಒಂದು ಮಿಸ್ಟೇಕ್ ಮಾಡಿದ್ದಾರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಥವಾ ನಿಮ್ಮ ತುಂಬ ಪ್ರೀತಿಸುವಂಥ ವ್ಯಕ್ತಿ, ಆಯಿತಾ? ನಿಮ್ಮ ಮಕ್ಕಳೇ ಇರಲಿ, ನಿಮ್ಮ ಅಪ್ಪ ಅಮ್ಮ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದಾರೆ. ಅವ್ರು ಆ ಮಿಸ್ಟೇಕ್ ಮಾಡಿದ ತಕ್ಷಣ ನೀವೇನಂತೀರ? ಇರಲಿ ಬಿಡು, ಪರವಾಗಿಲ್ಲ, ಆಗುತ್ತೆ, ಮುಂದ್ಸರಿ ಮಾಡ್ಕೊ, ಹೌದಾ? ಅದೇ ಮಿಸ್ಟೇಕ್ ನೀವೇನಾದ್ರು ಮಾಡಿದರೆ ಏನಂತೀರ? ನನ್ನ ಹಣೆ ಬರನೇ ಇಷ್ಟು, ಮಿಸ್ಟೇಕ್ ಮಾಡದೆ ಕೆಲಸ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ, ಹೌ ಸ್ಟುಪಿಡ್ ಐ ಆಮ್, ಹೌದಾ? ಸರಿ, ಈಗ ನಿಮ್ಮ ಬೆಸ್ಟ್ ಫ್ರೆಂಡ್ ಹೇಳ್ತಾರೆ, ತುಂಬ ಸುಸ್ತಾಗ್ತಿದೆ ನನಗೆ, ಟಯರ್ಡ್ ಫೀಲ್ ಆಗ್ತಿದೆ ನನಗೆ ಅಂತ. ಅವಾಗ ನೀವೇನಂತೀರ? ರೆಸ್ಟ್ ತಗೋ, ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ, ಏನು ಯಾವಾಗಲೂ ಮಷಿನ್ ಥರ ಕೆಲಸ ಮಾಡ್ಬೇಕಂತಿಲ್ಲ, ಯಾರಿಗೆ ಪ್ರೂವ್ ಮಾಡಬೇಕು ನೀನು, ಹೌದಾ? ಸೊ ಈಗ ರೆಸ್ಟ್ ತಗೋ ಅಂತ ಫೋರ್ಸ್ ಮಾಡಿ ರೆಸ್ಟ್ ಕೊಡಿಸ್ತೀರ ನಿಮ್ಮ ಫ್ಯಾಮಿಲಿ ಮೆಂಬರ್ ಆರ್ ನಿಮ್ಮ ಬೆಸ್ಟ್ ಫ್ರೆಂಡ್. ಬಟ್ ಅದೇ ನಿಮಗೆ ಸ್ವಲ್ಪ ರೆಸ್ಟ್ ತಗೋಬೇಕು, ಸಾಕು ಅಂದಾಗ ಏನಂತೀರ? ಇತ್ತೀಚೆಗೆ ನಾ ಎಷ್ಟು ಲೇಸಿ ಆಗೋಗ್ಬಿಟ್ಟಿದ್ದೀನಿ, ಯಾವ ಕೆಲಸನೂ ಕಂಪ್ಲೀಟ್ ಮಾಡೋದೇ ಇಲ್ಲ, ಎಲ್ಲ ಅರ್ಧಂಬರ್ಧ ಮಾಡ್ತೀನಿ ನಾನು, ಏನು ಸುಸ್ತಾಗತ್ತೆ, ಎಲ್ಲರೂ ಎಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ, ಬರೀ ನನಗೆ ಸುಸ್ತಾಗತ್ತೆ, ನಾ ಯಾವ ಕೆಲಸನೂ ಪೂರ್ತಿ ಮಾಡೋದೇ ಇಲ್ಲ, ಏನಿಲ್ಲ, ಈ ಕೆಲಸ ಮಾಡದೆ ಹೊರತು ನಾ ರೆಸ್ಟ್ ತಗೊಳ್ಳೋ ಹಂಗಿಲ್ಲ, ಹೌದಾ? ಐ ಮೀನ್, ನೀವು ತುಂಬ ಪ್ರೀತಿಸೋ ವ್ಯಕ್ತಿ ಸುಸ್ತಾಗಿದೆ ಅಂದಾಗ ರೆಸ್ಟ್ ತಗೋ ಅಂತೀರಾ. ಅದೇ ನಿಮಗೆ ಖುದ್ದು ಸುಸ್ತಾಗಿದ್ದಾಗ ಲೇಜಿ ಅಥವಾ ನಾನು ಸೋಮಾರಿ ಅನ್ನೋ ಹಣೆಪಟ್ಟಿ ಕಟ್ತೀರಾ. ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದ್ರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ, ಅಗೌರವವನ್ನು ಸೂಚಿಸಿದ್ರೆ ನೀವೇನ್ ಮಾಡ್ತಾರ? ಅವ್ರ ಪರ ನಿಲ್ತೀರಾ, ಹೌದಾ? ನಿಮ್ಮ ಫ್ಯಾಮಿಲಿ ಮೆಂಬರ್ ಪರ ನಿಲ್ತೀರಾ, ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಏನ್ ತಲೆ ಕೆಡ್ಸ್ಕೊಬೇಡ, ಬಿಟ್ಬಿಡು, ನಾನು ನಿನ್ ಜೊತೆಗಿದ್ದೀನಿ ಅಂತೀರಾ. ನಿಮಗೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದಾಗ, ನಿಮಗೆ ಯಾರು ಕೆಟ್ಟದಾಗ ಮಾತಾಡಿದಾಗ ನೀವೇನು ಮಾಡ್ತೀರಾ? ನಿಮಗೆ ಯಾರು ಕೆಟ್ಟದಾಗ ಮಾತಾಡಿರ್ತಾರಲ್ಲ, ಆ್ಯಕ್ಚುಲಿ ಅವ್ರ ಪರನೇ ನಿಲ್ತೀರಾ ಅಲ್ವಾ? ಹೇಗೆ? ಅವ್ರು ಹೇಳಿರೋದೇ ವೇದ ವಾಕ್ಯ ಅಂತ ತಿಳ್ಕೊಂಡು ನಿಮಗೆ ನೀವು ಚುಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಅವ್ರ ಫ್ರೆಂಡ್ ಬರ್ತಾರೆ ನಿಮ್ಮ ಹತ್ರ ಬಂದು, ನಂಗೆ ತುಂಬ ಹೆದರಿಕೆ ಆಗ್ತಿದೆ, ಬೇಜಾರಾಗ್ತಿದೆ, ಹರ್ಟ್ ಆಗ್ತಿದೆ ಅಂದಾಗ ನೀವೇನಂತೀರಾ? ಇರಲಿ ಬಿಡು, ಇವೆಲ್ಲ ಕಾಮನ್, ಸಮಾಧಾನ ಪಡ್ಕೋ, ಇಟ್ಸ್ ಓಕೆ, ಸೊ ನೀನು ವೀಕ್ ಅಲ್ಲ, ಯು ಆರ್ ಸ್ಟ್ರಾಂಗ್, ಐ ಟ್ರಸ್ಟ್ ಯು, ಐ ಬಿಲೀವ್ ಯು ಅಂತೀರ ತಾನೇ? ನಿಮಗೆ ಒಂದು ಸಣ್ಣ ನೆಗೆಟಿವ್ ಥಾಟ್ ಬಂದಾಗ, ಮೈ ಗಾಡ್, ನಾ ಹೆಂಗೆ ನೆಗೆಟಿವ್ ಆಗಿ ಫೀಲ್ ಆಗ್ಲಿಕ್ಕೆ ಸಾಧ್ಯ, ನನಗೆ ಹೆಂಗೆ ಹೆದರಿಕೆ ಆಗ್ಲಿಕ್ಕೆ ಸಾಧ್ಯ, ನನಗೆ ಹೆಂಗೆ ನೋವಾಗ್ಲಿಕ್ಕೆ ಸಾಧ್ಯ, ನಾನು ವೀಕ್, ಒಂದು ಸಣ್ಣದೇನೋ ನೆಗೆಟಿವ್ ಫೀಲ್ ಆಯಿತು ಆ್ಯಂಡ್ ನಿಮಗೆ ನೀವು ವೀಕ್, ಯು ಆರ್ ಓವರ್ ಸೆನ್ಸಿಟಿವ್ ಅಂತ ಲೇಬಲ್ ಕೊಟ್ಟು ನಿಮ್ಮ ಫೀಲಿಂಗ್ನ ಸಪ್ರೆಸ್ ಮಾಡಿ ಡಿಸ್ಮಿಸ್ ಮಾಡಿಬಿಡ್ತೀರಾ. ಯಸ್ ಆರ್ ನೋ? ಸೊ ಇದು ಯಾವ ನ್ಯಾಯ? ಡು ಯು ಥಿಂಕ್ ದಿಸ್ ಇಸ್ ಸೆಲ್ಫ್ ಲವ್? ಒಂದ್ ಕಡೆ ನೀವು ನಿಮ್ಮನ್ನ ತುಂಬಾ ಚೆನ್ನಾಗಿರೋ ಡ್ರೆಸ್ ಹಾಕ್ಸ್ತಾ ಇದ್ದೀರಾ, ನಿಮ್ಗೆ ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಒಳ್ಳೊಳ್ಳೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ತಾ ಇದ್ದೀರಾ, ಆ್ಯಂಡ್ ಇನ್ನೊಂದು ಕಡೆ ಎಲ್ಲಿ ನೀವು ನಿಮ್ಮ ಜೊತೆ ನಿಂತ್ಕೋಬೇಕು ಅಲ್ಲಿಂದ ನೀವು ಪರಾರಿ ಆಗ್ತಾ ಇದ್ದೀರಾ. ಈಗ ಹೇಳಿ, ನಿಮ್ಮನ್ನ ನಿಜವಾಗ್ಲೂ ನೀವು ಪ್ರೀತಿಸ್ತಾ ಇದ್ದೀರಾ? ನಿಮ್ಮ ಸುತ್ತಮುತ್ತ ಇರೋ ಫ್ಯಾಮಿಲಿ ಮೆಂಬರ್ಸಿಗಿರಲಿ, ಬೆಸ್ಟ್ ಫ್ರೆಂಡ್ಸಿಗಿರಲಿ, ಸೊ ನೀವೇನು ಸಮಾಧಾನ, ಸಪೋರ್ಟ್, ಧೈರ್ಯ ಕೊಡ್ತಿರಲ್ಲ, ಅದ್ರ 1% ಅವರು ನಿಮಗೆ ನೀವು ಕೊಟ್ಟಿದ್ರೆ ನೀವು ಎಷ್ಟು ಸಮಾಧಾನದಿಂದ ಇರ್ತಿದ್ರಿ? ಯಸ್ ಆರ್ ನೋ? ಖಂಡಿತ ನಮ್ಮ ಸುತ್ತಮುತ್ತ ಇರೋರನ್ನ ಪ್ರೀತಿಸ್ಬೇಕು. ನೀವೇನು ಮಾಡ್ತಿದ್ರಿ, ಸಪೋರ್ಟ್ ಮಾಡೋದಿರ್ಬೋದು, ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅವ್ರ ಪರ ನಿಲ್ಲೋದಾಗಿರ್ಬೋದು, ಇಟ್ಸ್ ಅಮೇಝಿಂಗ್.
ಇವೆಲ್ಲ ಮಾಡ್ತಾ ಮಾಡ್ತಾ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ನಿಮ್ಮ ಸಂಬಂಧ ಕೂಡ ಅಷ್ಟೇ ಗಟ್ಟಿಯಾಗಿರಬೇಕು. ನಿಜವಾದ ಸೆಲ್ಫ್ ಲವ್ ಅಂತ ಅಂದರೆ ನಿಮ್ಮನ್ನು ನೀವು ಹೇಗೆ ಪ್ರೀತಿಸ್ತೀರಿ, ನಿಮ್ಮ ಜೊತೆ ನೀವು ಹೆಂಗೆ ಮಾತಾಡ್ತೀರಿ, ನಿಮ್ಮ ಬೌಂಡ್ರೀಸ್, ನಿಮ್ಮ ಇತಿಮಿತಿಗಳನ್ನು ಎಷ್ಟು ಗೌರವಿಸ್ತೀರಿ. ಸೊ ನೀವು ಸೋತಾಗ ನಿಮ್ಗೆ ನೀವು ಎಷ್ಟು ಸಮಾಧಾನ ಹೇಳ್ತೀರಿ, ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದಾಗ ಆ ಮಿಸ್ಟೇಕ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ, ನಿಮ್ಮ ಜೊತೆ ಯಾರೂ ಇಲ್ಲದೆ ಇದ್ದಾಗ ಅಥವಾ ನಿಮಗೆ ಯಾರು ಸಪೋರ್ಟ್ ಇಲ್ಲದೆ ಇದ್ದಾಗ ನೀವು ನಿಮ್ಮನ್ನು ಎಷ್ಟು ಸಪೋರ್ಟ್ ಮಾಡ್ತೀರಿ. ಸೊ ನಿಮಗೆ ಬೇಕಾದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಪ್ರೇಸ್ ಇರಲಿ, ಎಕ್ಸ್ಪೆಕ್ಟೇಷನ್, ಆ ಒಂದು ಸಪೋರ್ಟ್ ಇರಲಿ ಬೇರೆಯವರಿಂದ ಸಿಗದೇ ಇದ್ದಾಗ ನೀವೆಷ್ಟು ನಿಮಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಜೊತೆ ನೀವೆಷ್ಟು ಗಟ್ಟಿಯಾಗಿ ನಿಲ್ತೀರಿ, ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹೌದಾ? ನಾವು ಹೊರಗಡೆಯಿಂದ ತುಂಬ ಸ್ಟ್ರಾಂಗ್, ಕಾನ್ಫಿಡೆಂಟ್ ಅಂತ ತೋರಿಸ್ಕೊಳ್ಬೋದು. ಆದರೆ ನಿಜವಾಗ್ಲೂ ನಾವು ಒಬ್ಬರೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಬಗ್ಗೆ ಏನು ಆಲೋಚನೆ ನಡೆಸ್ತಾ ಇರ್ತೀವಿ, ನಾವೇನು ಮಾತಾಡ್ತಾ ಇರ್ತೀವಿ, ಇಟ್ ಮ್ಯಾಟರ್ಸ್ ದ ಮೋಸ್ಟ್. ಮೊದಲನೇದಾಗಿ ನೀವೇ ನಿಮ್ಮ ಭಾವನೆಗಳನ್ನು, ಫೀಲಿಂಗ್ಸ್ನ ಇನ್ವ್ಯಾಲಿಡೇಟ್ ಮಾಡ್ತಾ ಇದ್ದೀರಾ. ಹಾಗಂದ್ರೆ ಏನು? ಯಾರೋ ಏನೋ ಅಂತಾರೆ ಅಥವಾ ಕೆಲವೊಬ್ರದ್ದು ಸ್ವಭಾವ ಅಥವಾ ಬಿಹೇವಿಯರ್ ನಿಮಗೆ ಯಾಕೋ ಮನಸ್ಸಿಗೆ ಚೆನ್ನಾಗಿ ಅನಿಸಲ್ಲ, ಮನಸ್ಸಿಗೆ ನೋವಾಗುತ್ತೆ, ನಿಮ್ಗೆ ಹರ್ಟ್ ಆಗ್ತಾ ಇದೆ, ನಿಮ್ಮ ಮನಸ್ಸು ಹೇಳುತ್ತೆ ನಂಗಿದು ಹರ್ಟ್ ಆಗ್ತಾ ಇದೆ. ಆ ತಕ್ಷಣಕ್ಕೆ ನೀವೇನಂತೀರ, ಬಿಡು ನನ್ನ ಕತೆನೇ ಇಷ್ಟು, ಎಲ್ಲದಕ್ಕೂ ಹರ್ಟ್ ಮಾಡಿಕೊಂಡು ಓವರ್ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡ್ತೀನಿ, ಬಿಡು ಬಿಡು ಅವ್ರದ್ದು ಉದ್ದೇಶ ಹಂಗಿರ್ಲಿಲ್ವೋ ಏನೋ. ಲಿಟ್ರಲಿ ನಿಮ್ಮ ಮನಸ್ಸಿಗೆ ಏನಾಗ್ತಿದೆ ಅನ್ನೋದನ್ನು ಕೇಳೋವಂತಹ ಪೇಷನ್ಸ್ ಕೂಡ ಇಲ್ಲದೆ, ಒಂದು ರೀತಿ ಏನೂ ಆಗಿಲ್ಲ ಅನ್ನೋ ರೀತಿ ಹೀಗೆ ಕೊಡುತ್ತೀವಲ್ಲ ನಾವು, ಧೂಳು ಬಂದಾಗ ಹಿಂಗೆ ಕೊಡುತ್ತೀವಿ, ಏನೂ ಇಲ್ಲ ಅಂತ. ಸೊ ಆ ರೀತಿ ನಿಮ್ಮ ಭಾವನೆಗಳನ್ನ ಹಿಂಗೆ ಬ್ರಷ್ ಆಫ್ ಮಾಡಿ ಮುಂದೆ ಹೋಗ್ತಾ ಇದ್ದೀರ. ನಿಮ್ಮ ಭಾವನೆಗಳನ್ನು ಫೀಲ್ ಮಾಡೋದ್ರಿಂದ ನೀವು ವೀಕ್ ಆಗಲ್ಲ. ನಿಮ್ಮ ಭಾವನೆಗಳನ್ನು ಗುರುತಿಸೋದ್ರಿಂದ, ಈ ವಿಷಯ ಜೆನ್ಯೂನ್ ಆಗಿ ನಂಗೆ ಹರ್ಟ್ ಆಯಿತು ಅಂತ ನೀವು ಒಪ್ಕೊಳ್ಳೋದ್ರಿಂದ ನೀವು ವೀಕ್ ಆಗಲ್ಲ. ಬದಲಾಗಿ ನಿಮ್ಗೆ ಆಗ್ತದೆ, ನಿಮ್ಮ ಮನಸ್ಸೊಳಗಡೆ ಏನಾಗ್ತದೆ, ಒಂದು ಕ್ಷಣ ಕೂತು ನಿಮ್ಮ ಮನಸ್ಸಿಗೆ ಏನು ನಡೀತಾ ಇದೆ ನಿಮಗೆ ನೀವೇ ಕೇಳೋದ್ರಿಂದ, ಏನು ಬೇಜಾರಾಯಿತು ಆ ಬೇಜಾರನ್ನು ಗುರುತಿಸೋದ್ರಿಂದ ನೀವು ವೀಕ್ ಆಗಲ್ಲ. ಬದಲಾಗಿ ನಿಮ್ಮೊಳಗೆ ಏನಾಗ್ತದೆ, ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅನ್ನೋದು ಗುರ್ತಿಸ್ಲಿಕ್ಕಾಗತ್ತೆ. ಎರಡನೇದಾಗಿ ನೀವು ಎಲ್ಲರಿಗೂ ಎಸ್ ಅಂತ ಹೇಳಿ ನಿಮಗೆ ನೀವು ನೋ ಅಂತ ಇದ್ದೀರ. ಈಗ ಫ್ರೆಂಡ್ ಕಾಲ್ ಮಾಡ್ತಾರೆ, ಮೀಟ್ ಆಗೋಣ ಅಂತ ಹೇಳ್ತಾರೆ, ನಿಮ್ಗೆ ಆ್ಯಕ್ಚುಲಿ ಟೈಮ್ ಇರಲ್ಲ, ಬಟ್ ಸ್ಟಿಲ್ ನೀವು ಎಸ್ ಅಂತೀರ. ನಿಮ್ಮ ಫ್ಯಾಮಿಲಿ ಮೆಂಬರ್ ಏನಾದರೂ ಒಂದು ಹೆಲ್ಪ್ ಕೇಳ್ತಾರೆ, ನೀವು ಆಲ್ರೆಡಿ ಎಕ್ಸಾಸ್ಟ್ ಆಗ್ತಾ ಇರಲ್ಲ, ಆದರೂ ಕೂಡ ಹಾಂ ಐ ಡೂ ಇಟ್ ಅಂತ ನೀವು ಮಾಡ್ತೀನಿ ಅಂತ ಎಸ್ ಅಂತೀರ. ಹೌದಾ? ಈಗ ಆಫೀಸಲ್ಲಿ ಎಕ್ಸ್ಟ್ರಾ ಟಾಸ್ಕ್ ಕೊಟ್ಟಿರ್ತಾರೆ, ಇಡೀ ದಿನದ ಕೆಲಸ ಮಾಡಿ ನಿಮ್ಗೆ ಕಂಪ್ಲೀಟಾಗಿ ಸುಸ್ತಾಗಿರುತ್ತೆ, ಬಟ್ ಸ್ಟಿಲ್ ಆಫೀಸಲ್ಲಿ ಎಕ್ಸ್ಟ್ರಾ ಟಾಸ್ಕ್ ಕೊಟ್ಟಾಗ ಪರವಾಗಿಲ್ಲ ಇಡೀ ರಾತ್ರಿ ಕೂತಾದರೂ ನಾನು ಕಂಪ್ಲೀಟ್ ಮಾಡ್ತೀನಿ. ನೀವಿಲ್ಲಿ ಇರಿಟೇಟ್ ಆಗಿದ್ದೀರಿ, ನೀವಿಲ್ಲಿ ಸಾಕಾಗಿದೆ, ನಿಮಗೆ ಸುಸ್ತಾಗಿದೆ, ಮೆಂಟಲಿ ಇರಲಿ ಫಿಸಿಕಲಿ ಇರಲಿ ಸುಸ್ತಾಗಿದೆ, ಯಾಕೋ ನಿಮಗೋಸ್ಕರ ನೀವೇನೋ ಒಂದು ಸಣ್ಣ ಟೈಮ್ ನಿಮಗೋಸ್ಕರ ಅಂತ ಕಾಯ್ದಿರಿಸಿದ್ರಿ. ಬಟ್ ಎಲ್ಲ ರೋಲ್ನ ಪ್ಲೇ ಮಾಡ್ತಾ ಒಳ್ಳೆ ಫ್ರೆಂಡ್ ಆಗ್ಲಿಕ್ಕೆ ಹೋಗಿ, ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗ್ಲಿಕ್ಕೆ ಹೋಗಿ, ಒಳ್ಳೆ ಒಂದು ಕೊಲೀಗ್ ಆಗ್ಲಿಕ್ಕೆ ಹೋಗಿ, ಒಳ್ಳೆ ಎಂಪ್ಲಾಯಿ ಆಗ್ಲಿಕ್ಕೆ ಹೋಗಿ ನಿಮಗೆ ನೀವೇನಾಗಿದ್ದೀರಿ, ಎಲ್ಲರಿಗೂ ನೀವು ಒಳ್ಳೆಯವ್ರಾಗ್ಲಿಕ್ಕೆ ಹೋಗಿ ನಿಮಗೆ ಕೆಟ್ಟವರಾಗ್ತಾ ಇದ್ದೀರಿ. ಹೌದಾ? ಇನ್ನೊಂದು ಅಂತ ನಾನು ನೋ ಅಂದ್ಬಿಟ್ರೆ ಅವರಿಗೆ ಬೇಜಾರಾದರೆ, ಯಾಕೆ ನೀವು ಅವರಿಗೆ ಎಸ್ ಅಂದು ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಾ ಇಲ್ವಾ? ಸೊ ಎಲ್ಲಿದ್ದೀರಿ ನೀವು? ಎಲ್ಲ ಒಂದು ರೋಲ್ನ ಪ್ಲೇ ಮಾಡ್ತಾ ನೀವು ಎಲ್ಲಿ ಕಳೆದೋಗ್ತಾ ಇದ್ದೀರಾ? ಮೂರನೇದಾಗಿ ನೀವು ರೆಸ್ಟ್ ತಗೊಂಡಾಗ ಗಿಲ್ಟ್ ಫೀಲ್ ಆಗುತ್ತಾ, ಅಥವಾ ರೆಸ್ಟ್ನ ನೀವು ರಿವಾರ್ಡ್ ಆಗಿ ನೋಡ್ತೀರಾ? ಅಂತ ಅಂದರೆ ಏನು, ಒಂದು ಈ ಕೆಲಸ ಮಾಡಿದ ತಕ್ಷಣನೇ ನಾನು ರೆಸ್ಟ್ ತಗೋಬೇಕು, ಕಂಪ್ಲೀಟ್ ಆದಮೇಲೆ ರೆಸ್ಟ್ ತಗೋಬೇಕು, ಅಲ್ಲಿ ತನಕ ನಾ ರೆಸ್ಟ್ ಮಾಡೋ ಹಂಗಿಲ್ಲ. ಕೆಲವೊಂದು ದಿವಸ ನಿಮ್ಗೇನೋ ಮಾಡ್ಬೇಕಂತ ಅನ್ಸೋದಿಲ್ಲ, ಯಾವ ಕೆಲಸ ಮಾಡಬೇಕು ಅಂತಾನೆ ಅನ್ಸೋದಿಲ್ಲ. ಆ ದಿನ ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ಪಾಡಿಗೆ ನೀವು ಇದ್ದ ದಿನ ಸಿಕ್ಕಾಪಟ್ಟೆ ಗಿಲ್ಟ್ ನಿಮಗೆ ಕಾಡುತ್ತಾ? ನೆನ್ಪಿಡಿ, ನೀವು ಮಷೀನ್ ಅಲ್ಲ. ಅದೇ ನಿಮ್ಮ ಫ್ರೆಂಡ್ ಅವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಬಂದು ಯಾಕೋ ನಂಗೆ ಇವತ್ತು ಏನೂ ಮಾಡ್ಲಿಕ್ಕೆ ಮೂಡಿಲ್ಲ ಅಂದಾಗ ನೀವೇನಂತೀರ? ರೆಸ್ಟ್ ತಗೋ, ಆರಾಮ್ ಮಾಡು. ನಿಮ್ಮ ಮನಸ್ಸು ನಿಮ್ಗೆ ಹೇಳಿದಾಗ ನಂಗೆ ಇವತ್ತು ಯಾಕೋ ಏನೋ ಮಾಡ್ಲಿಕ್ಕೆ ಮೂಡಿಲ್ಲ ಅಂದಾಗ ನೀವೇನಂತೀರ? ಲೇಸಿ. ಸೊ ಹೌದಾ? ನಾಲ್ಕನೇದಾಗಿ ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀರಾ. ನೋಡು ಅವ್ರ ಮನೆ ತೊಗೊಂಡ್ರು, ಅವ್ರೇ ಸ್ವಂತ ಕಾರ್ ತೊಗೊಂಡ್ರು, ಅವ್ರ ಮದುವೆ ಆಗ್ತಾ ಇದ್ದಾರೆ, ಅವ್ರಿಗೆ ಪರ್ಫೆಕ್ಟ್ ರಿಲೇಷನ್ಶಿಪ್ ಇದೆ, ಸೊ ನೋಡಿ ಎಷ್ಟು ಬೇಗ ಸೆಟ್ಲ್ ಆಗ್ತಾ ಇದ್ರೆ, ಅವ್ರ ಲೈಫ್ ನೋಡಿ ಎಷ್ಟು ಸಖತ್ತಾಗಿದೆ, ನೋಡು ನಿನ್ನ ಲೈಫ್ ನೋಡಿ ಹೇಗಿದೆ. ಅರೆ, ಬೇರೆಯವರ ಹೈಲೈಟ್ ರೀಲ್ ನಿಮ್ಮ ಬಿಹೈಂಡ್ ದ ಸೀನ್ ಬಿಟ್ವೀನ್ ನೀವು ಕಂಪೇರ್ ಮಾಡ್ತಿದ್ದೀರಾ. ಹಾಗಾದ್ರೆ ಇಲ್ಲಿ ತನಕ ನೀವು ನಡ್ಕೊಂಡ್ಬಂದ ಜರ್ನಿ, ಓಕೆನಾ, ಈ ಜರ್ನಿ ಅಫ್ಕೋರ್ಸ್ ವಾಸ್ ನಾಟ್ ಈಸಿ. ಎಷ್ಟೋ ವಿಷಯಗಳನ್ನು ಹರ್ಡಲ್ಸ್ನ ದಾಟಿ ಮ್ಯಾನೇಜ್ ಮಾಡಿ ಫೇಸ್ ಮಾಡಿ ಬಂದಿದ್ದೀರಿ. ಹೌದಾ? ಸೊ ಅವಕ್ಕೆಲ್ಲ ಹಾಗಾದರೆ ಮೀನಿಂಗೇ ಇಲ್ವಾ, ಅರ್ಥನೇ ಇಲ್ವಾ? ಹಾಗಾದ್ರೆ ನೀವು ಇಲ್ಲಿ ತನಕ ಜೀವಿಸಿರೋ ಜೀವನಕ್ಕೆ
ಅರ್ಥನೇ ಇಲ್ವಾ? ಜಸ್ಟ್ ಬಿಕಾಸ್ ಬೇರೆಯವ್ರ ಲೈಫಲ್ಲಿ ಏನೋ ಒಳ್ಳೇದಾಗ್ತಿದೆ ಹಂಗ ನಿಮ್ಮ ಲೈಫ್ನಲ್ಲಿ ಒಳ್ಳೇದಾಗ್ಲೇಬಾರ್ದು ಅಂತ ಇದೆಯಾ? ಅಥವಾ ಇಲ್ಲಿ ತನಕ ನೀವೇನು ನಿಮ್ಮ ಜೀವನವನ್ನ ಕಟ್ಕೊಂಡು ಬಂದಿದ್ದೀರಿ ಅದಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ? ಡೋಂಟ್ ಯು ಥಿಂಕ್ ನಿಮ್ಮ ಜೀವನವನ್ನ, ನಿಮ್ಮ ಜೀವನದ ಆ ಜರ್ನಿಯನ್ನ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಅನ್ನಿಸ್ತಾ ಇಲ್ವಾ? ಐದನೇದಾಗಿ ನಿಮ್ಮ ಮಿಸ್ಟೇಕ್ಸ್ ಬಗ್ಗೆ. ಆಯ್ತಾ, ನೀವೇನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತೀರಿ, ಆ ಮಿಸ್ಟೇಕ್ನೇ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುತ್ತಾ ಇದ್ದೀರಾ. ಸೊ ನಾನು ಒಳ್ಳೆ ಲೈಫಿಗೆ ಡಿಸರ್ವೇ ಮಾಡಲ್ಲ, ನಾನು ಹಣೆ ಬರನೇ ಇಷ್ಟು, ನಾನು ಎಷ್ಟು ಸ್ಟುಪಿಡ್. ಒನ್ ಮಿಸ್ಟೇಕ್, ಓಕೆ ಆಯ್ತು, 2 ಮಿಸ್ಟೇಕ್ ಆಯಿತು ಮಾಡಿದ್ರಿ. ಆ ಮಿಸ್ಟೇಕ್ ನಿಮ್ಮನ್ನ ಹೆಂಗೆ ಡಿಫೈನ್ ಮಾಡುತ್ತೆ? ಅದೇ ನಿಮ್ಮ ಫ್ರೆಂಡ್ ಈ ಮಿಸ್ಟೇಕ್ ಮಾಡಿದ್ರೆ, ಅದೇ ನಿಮ್ಮ ಫ್ಯಾಮಿಲಿ ಮೆಂಬರ್ ಈ ಮಿಸ್ಟೇಕ್ ಮಾಡಿದ್ರೆ ನೆನಪು ಇರಲ್ಲ ನಿಮಗೆ, ಹೌದಾ? ಅವ್ರಿಗೆ ಎಷ್ಟು ಧೈರ್ಯ ತುಂಬ್ತೀರಿ, ಇದು ಏನೋ ಅಲ್ಲ ಬಿಡು ಮುಂದೋಗು ಅಂತಾನೆ. ಬೇರೆಯವ್ರಿಗೆ ಕೊಡುವಂತಹ ಕೈಂಡ್ನೆಸ್, ಕಂಪ್ಯಾಷನ್, ಸಪೋರ್ಟ್ ನಿಮಗೆ ಯಾಕಿಲ್ಲ? ಯಾಕೆ ಪಾರ್ಶಿಯಾಲಿಟಿ? ಇನ್ನೊಂದೇನಾಗುತ್ತೆ ಗೊತ್ತಾ? ಸೈಡ್ ಎಫೆಕ್ಟ್ ಪರ್ಫೆಕ್ಷನಿಸಮ್. ಎಲ್ಲದ್ರಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, ನಾ ಪರ್ಫೆಕ್ಟ್ ಆಗೇ ಇರಬೇಕು, ನಾ ಸೋಲ್ಬಾರ್ದು, ನಾ ಯಾವಾಗಲೂ ಗೆಲ್ಲಬೇಕು, ನಂಗೆ ಹಂಗೆ ಅನ್ಬಾರ್ದು, ಹಿಂಗೆ. ಅರೆ ಪರ್ಫೆಕ್ಟ್ ಎಲ್ಲ ಟೈಮು ನಾವು ಪರ್ಫೆಕ್ಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ನಾಟ್ ರೋಬೋಟ್, ಹೌದಾ? ನಾವಿಲ್ಲಿರೋದು ಪರ್ಫೆಕ್ಟ್ ಲೈಫ್ನ ಲೀಡ್ ಮಾಡ್ಲಿಕ್ಕಲ್ಲ, ಜೀವಿಸ್ಲಿಕ್ಕೆ. ಸೊ ಈ ಜೀವಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಹೇಳಿ, ನಿಮ್ಮ ನೀವು ಎಷ್ಟು ಪ್ರೀತಿಸ್ತೀರಿ? ಎಲ್ಲ ಸರಿ ಇದ್ದಾಗ ನಿಮ್ಮ ನೀವು ಪ್ರೀತಿಸೋದು ಬೇರೆ, ಆದರೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇದ್ದಾಗ, ನೀವು ಅಂದ್ಕೊಂಡಿದ್ವು ಆಗದೆ ಇದ್ದಾಗ, ಸ್ವಲ್ಪ ಡಿಲೇ ಆಗ್ತಾ ಇದ್ದಾಗ, ಸೋಲಾದಾಗ, ಸೊ ಅವಾಗ ನಿಮ್ಮ ಜೊತೆ ನೀವು ಹೆಂಗಿರ್ತೀರಿ, ನಿಮ್ಮನ್ನು ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ? ನೆನ್ಪಿಡಿ, ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಏನಿದೆ ಹೊರಗಡೆಯಿಂದ ಬರೋದಲ್ಲ, ನಮ್ಮ ಒಳಗಿಂದ ಬರೋದು. ನೀವು ನಿಮ್ಮ ಜೊತೆ ಎಷ್ಟು ಕೈಂಡ್ ಆಗಿರ್ತೀರಿ, ಹೆಂಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮನ್ನು, ಸೊ ಎಷ್ಟು ಧೈರ್ಯದಿಂದ ಮುಂದೆ ಬರೀತೀರಿ, ನಿಮ್ಮನ್ನು ನೀವು ಹೇಗೆ ಪುಷ್ ಮಾಡ್ತೀರಿ, ಮಾಡು ಆಗುತ್ತೆ ನಿನ್ನ ಹತ್ರ. ಸೊ ಒತ್ತಾಯದಿಂದ ಅಲ್ಲ, ಹೋಗಿ ಮಾಡು ಅಲ್ಲ, ಅಲ್ಲಾಗೇನು ಲೈಕ್ ಆಗುತ್ತೆ ನಿನ್ನಿಂದ, ಐ ಟ್ರಸ್ಟ್ ಯು. ಸೊ ಎಷ್ಟು ನೀವು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತೀರಿ, ನಿಮ್ಮನ್ನು ಎಷ್ಟು ರೆಸ್ಪೆಕ್ಟ್ಫುಲಿ ನಡೆಸ್ಕೊಳ್ತೀರಿ, ನಿಮ್ಮ ಹೊರಗಡೆ ಪ್ರಪಂಚದಲ್ಲೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆದ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವೇನಂತೀವಿ, ಅಯ್ಯೋ ನನ್ನ ಕೈಂಡ್ನೆಸ್ನ ಅಡ್ವಾಂಟೇಜ್ ತಗೋತಾರೆ ಜನ ಅಂತ, ಹೌದಾ? ಸರಿ, ಬೌಂಡ್ರಿ ನೀವು ಹಾಕಿದ್ರ, ಇಷ್ಟು ಲಿಮಿಟ್, ಈ ಲಿಮಿಟ್ನ ಕ್ರಾಸ್ ಮಾಡ್ಲಿಕ್ಕಿಲ್ಲ ಅನ್ನೋ ಲೈನ್ ನೀವು ಹಾಕಿದ್ರ? ನಾಟ್ ರಿಯಲಿ. ನಾವು ತುಂಬ ಬ್ಯುಸಿ ಇದ್ವಿ ಜನರನ್ನ ಮೆಚ್ಲಿಕ್ಕೆ, ಪೀಪಲ್ ಪ್ಲೀಸಿಂಗ್ ಮಾಡೋದ್ರಲ್ಲಿ, ಒಳ್ಳೆಯ ಫ್ರೆಂಡ್ ಆಗ್ಲಿಕ್ಕೆ, ಒಳ್ಳೆಯ ಫ್ಯಾಮಿಲಿ ಮೆಂಬರ್ ಆಗೋ ಆ ರೋಲ್ನ ಪ್ಲೇ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ನೋ ಅನ್ನೋ ಜಾಗದಲ್ಲಿ ಯಸ್ ಅಂತ ಇದ್ವಿ, ಹೌದಾ? ಈಗ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳುವಂಥ ಸಮಯ. ನೆನ್ಪಿಡಿ, ನೀವು ನಿಮ್ಮನ್ನು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನಡೆಸ್ಕೊಳ್ತಿರೋ ಅಷ್ಟೇ ಒಳ್ಳೆಯ ವಿಷಯಗಳನ್ನು, ಅಷ್ಟೇ ಒಳ್ಳೆಯದನ್ನು ನೀವು ಹೊರಗಡೆ ಪ್ರಪಂಚದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ. ಲೈಫ್ನ ಯಾವುದೇ ಸಿಚುವೇಶನ್ ಇರಲಿ, ನಿಮ್ಮ ಜೊತೆ ನೀವು ಗಟ್ಟಿಯಾಗಿ ನಿಲ್ಲೋದನ್ನು ನೀವು ಕಲ್ತ್ರಿ ಅಂತ ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಗೆದ್ದಂಗೆ. ಸೊ ಸೆಲ್ಫ್ ಲವ್ ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ಕೊಡುವಂಥ ತಾಕತ್ತಿದೆಯಲ್ಲ, ಅದು ನೀವು ಅನುಭವಿಸಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸೊ ಬರೀ ತಾಕತ್ತಷ್ಟೇ ಅಲ್ಲ, ಜೀವನವನ್ನ ಒಂದು ರೀತಿ ಪ್ರೀತಿಯಿಂದ, ಖುಷಿಯಿಂದ ನಡೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೀವನವನ್ನ ಜೀವಿಸ್ಲಿಕ್ಕೆ ಸೆಲ್ಫ್ ಲವ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಆದ್ರೆ ಇನ್ ಮುಂದಿಂದ ನಾ ಯಾರಿಗೂ ಕೇರ್ ಮಾಡಲ್ಲ, ಯಾರಿಗೂ ಹೆಲ್ಪ್ ಮಾಡಲ್ಲ, ಬರೀ ನನ್ನನ್ನು ಮಾತ್ರ ನಾ ಕೇರ್ ಮಾಡ್ತೀನಿ, ಇದು ಸ್ವಾರ್ಥ, ಇದು ಸೆಲ್ಫ್ ಲವ್ ಅಲ್ಲ. ಸೊ ನಿಜವಾದ ಸೆಲ್ಫ್ ಲವ್ ಏನ್ ಗೊತ್ತಾ? ನಿಮಗೂ ನೀವು ಆ ಪ್ರೀತಿ, ಸಪೋರ್ಟ್, ಕಾಳಜಿಯನ್ನ ಕೊಡ್ತೀರಿ. ಅದೇ ದಾರಿಯಲ್ಲಿ ಯಾರಿಗೆ ನಿಮ್ಮ ಪ್ರೀತಿ, ಕಾಳಜಿ ಅಗತ್ಯ ಇರುತ್ತೋ ಅವರಿಗೂ ಕೂಡ ಆ ಪ್ರೀತಿಯನ್ನ ಹಂಚ್ತೀರಿ. ಇಷ್ಟು ದಿವಸ ಏನ್ ಮಾಡ್ತಿದ್ರಿ? ಖಾಲಿ ಕಪ್ಪಿಂದ ಹಂಚ್ಲಿಕ್ಕೆ ಹೋಗ್ತಿದ್ರಿ. ನೆನ್ಪಿಡಿ, ಖಾಲಿ ಕಪ್ನಿಂದ ನೀವು ಏನನ್ನು ಕೊಡ್ಲಿಕ್ಕೆ ಸಾಧ್ಯ. ಈಗ ಇದು ನಿಮ್ಮ ಮನ್ಸು ಅಂತ ಅಂದ್ಕೊಳ್ಳಿ, ಆಯ್ತಾ? ಸೊ ಈಗ ನೀವೇನ್ ಮಾಡ್ತೀರಾ? ನಿಮ್ಗೆ ನೀವು ಪ್ರೀತಿಸ್ತಾ ಇದ್ದೀರಾ, ಕಾಳಜಿ ಕೊಡ್ತಾ ಇದ್ದೀರಾ, ಅಂಡ್ ಟೈಮ್ ಕೊಡ್ತಾ ಇದ್ದೀರಾ, ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ, ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಕೊಟ್ಟು ಕೊಟ್ಟು ತುಂಬ್ತಾ ಇದೆ ನಿಮ್ಮ ಕಪ್. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರಲಿ, ಫ್ರೆಂಡ್ ಇರಲಿ, ಅವ್ರಿಗೆ ನೀವು ಸಪೋರ್ಟ್ ಕೊಡಬೇಕಾದ ಅಗತ್ಯ ಇರುತ್ತೆ. ಅಫ್ಕೋರ್ಸ್ ನೀವು ಸಪೋರ್ಟನ್ನು ಕೊಡ್ತೀರಾ ಆ್ಯಂಡ್ ಕೇರ್ ಮಾಡ್ತೀರಾ, ಪ್ರೀತಿಸ್ತೀರಾ. ಸೊ ಖಾಲಿ ಆಗ್ತಾ ಇದ್ದಂಗೆ ಏನು ಮಾಡ್ತೀರಾ? ಮತ್ತೆ ನಿಮಗೆ ನೀವು ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ, ನಿಮ್ಮ ಸೆಲ್ಫ್ ಲವ್ನ ಕಪ್ಪನ್ನ ತುಂಬಿಕೊಳ್ತಿದ್ರೆ ನಿಮ್ಮ ಕರ್ತವ್ಯನ ನಿರ್ವಹಿಸ್ತಾ ಸೊ ನಿಮ್ಮ ಫ್ಯಾಮಿಲಿ ಮೆಂಬರಿಗೆ, ನಿಮ್ಮ ಫ್ರೆಂಡ್ಸಿಗೆ, ಸೊ ಎಲ್ಲರಿಗೂ ಪ್ರೀತಿಯನ್ನ ಹಂಚಿ 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 ಎಲ್ಲೋ ಒಂದ್ ಕಡೆ ಅಟ್ ದ ಸೇಮ್ ಟೈಮ್ ನಿಮಗೂ ನೀವು ಪ್ರೀತಿ ಕೊಡ್ತಾ ಇದ್ದೀರ, ನಿಮಗೂ ನೀವು ಕಾಳಜಿ ಕೊಡ್ತಾ ಇದ್ದೀರ. ಸೊ ಎಲ್ಲೋ ಒಂದ್ ಕಡೆ ಬ್ಯಾಲೆನ್ಸ್ ಆಗ್ತಾ ಇದೆ, ಹೌದಾ? ಈಗ ನಿಮ್ಮ ಸೆಲ್ಫ್ ಲವ್ನ ಕಪ್ ತುಂಬುತ್ತಾ ಇದೆ, ನೀವು ಖುಷಿಯಾಗಿದ್ದೀರಿ, ಬೇರೆಯವರಿಗೂ ಖುಷಿಯನ್ನ ಹಂಚ್ತಾ ಇದ್ದೀರಿ. ಸೊ ನಾವ್ ಅನ್ಕೊಳ್ತೀವಿ ಸೆಲ್ಫ್ ಲವ್ ಅನ್ನೋದು ಸ್ವಾರ್ಥ ಅಂತ.
ನಿಜವಾದ ವ್ಯಕ್ತಿ, ನಿಜವಾಗ್ಲೂ ಯಾರು ತಮ್ಮನ್ನು ತಾವು ಪ್ರೀತಿಸ್ತಾರಲ್ಲ, ಸೆಲ್ಫ್ ಲವ್ ಯಾರಲ್ಲಿ ಇರುತ್ತೆ ಅಲ್ಲ, ಸೊ ಆ ವ್ಯಕ್ತಿ ತನ್ನ ಜೊತೆಗೆ ತನ್ನ ಸುತ್ತಮುತ್ತ ಇರೋರನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಇದು ಸೆಲ್ಫ್ ಲವ್ನ ಬ್ಯೂಟಿಫುಲ್ ಎಫೆಕ್ಟ್. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ. ಸೊ ನಾನು ಇಲ್ಲಿಗೆ ನಿಮ್ಮನ್ನ ಕಳಿಸ್ತಾ ಇಲ್ಲ, ಬದಲಾಗಿ ಏನಂತ ಅಂದ್ರೆ ಒಂದು ಪವರ್ಫುಲ್ ರಿಚುವಲ್, ಪವರ್ಫುಲ್ ಪ್ರಾಕ್ಟೀಸ್ ಅಥವಾ ಟೆಕ್ನಿಕ್ ಅಂತಾನು ಅನ್ಬೋದು ನೀವು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಕಲಿತೀರಾ ಆ್ಯಂಡ್ ಪ್ರಾಮಿಸ್ ಮೀ ಯು ವಿಲ್ ಪ್ರಾಕ್ಟೀಸ್ ದಿಸ್. ಆಯ್ತು, ಮಿನಿಮಮ್ 7 days ತನಕ ಮಾಡಿ. 7 days ಮಾಡಿ ಆದ್ಮೇಲೆ ನಿಜಕ್ಕೂ ಈ ಒಂದು ಟೆಕ್ನಿಕ್ ಅಥವಾ ಈ ಒಂದು ಪ್ರಾಸೆಸ್ ನಿಮ್ಗೆ ಎಷ್ಟು ಇಷ್ಟ ಆಗತ್ತೆ ಅಂತ ಅಂದ್ರೆ ರೆಸ್ಟ್ ಆಫ್ ಯುವರ್ ಲೈಫ್ ಕೊನೆ ತನಕನೂ ನೀವು ಇದನ್ನ ಮಾಡ್ತೀರಾ. ಸೊ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ ಅಂತ ಅಂತೀರಾ, ಆ ಪ್ರಾಸೆಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತೆ ಅಷ್ಟು ಪವರ್ಫುಲ್ ಆಗಿದೆ. ಈ ಟೆಕ್ನಿಕ್ ನೀವು ಮಾಡ್ತಾ 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 ಈ ಪ್ರಾಸೆಸ್ನ ನೀವು ಮಾಡ್ತಾ ಮಾಡ್ತಾ ಯು ವಿಲ್ ಬಿಕಮ್ ಮ್ಯಾಗ್ನೆಟ್ ಫಾರ್ ಮಿರಾಕಲ್ಸ್. ಮ್ಯಾನಿಫೆಸ್ಟೇಷನ್ ನೀವು ಹೋಗ್ಬೇಕಾಗಿಲ್ಲ, ನಿಮ್ ಹಿಂದೆ ಎಲ್ಲ ಒಳ್ಳೆಯದು ಮ್ಯಾನಿಫೆಸ್ಟೇಷನ್ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದರ ಮೂಲ ಏನ್ ಗೊತ್ತಾ, ನಿಮ್ಮ ಜೊತೆ ನಿಮ್ಮ ಸಂಬಂಧ ಗಟ್ಟಿ ಆಗುವಂಥದ್ದು. ಸೊ ಅಂತ ಮ್ಯಾಜಿಕಲ್ ಪ್ರಾಸೆಸ್ ಯಾವುದು ಬನ್ನಿ ತಿಳ್ಕೊಳ್ಳಿ. ಈಗ ಏನ್ ಮಾಡ್ತಿದ್ದೀರಾ, ಒಂದು ಕಾಮ್ ಆದ ಸ್ಪೇಸ್ ಅಲ್ಲಿ ಕುತ್ಕೊಳ್ತಾ ಇದ್ದೀರಾ. ಇದನ್ನ ರಾತ್ರಿ ಈ ಒಂದು ರಿಚುವಲ್ ಏನಿದೆ ರಾತ್ರಿ ಮಾಡಿದ್ರೆ ಒಳ್ಳೇದು. ಕುತ್ಕೊಳ್ತೀರಾ ಅಂಡ್ ಪ್ಲೀಸ್ ನಿಮ್ಮ ಮೊಬೈಲ್ನ ಬದಿಗಿಡಿ ಅಂಡ್ ನೀವು ನೆಟ್ ಆಯ್ತಾ, ನಿಮ್ದೇನು ವೈಫೈ ಕನೆಕ್ಷನ್ ಅವ್ರ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಆಫ್ ಮಾಡಿಟ್ರು ಪರವಾಗಿಲ್ಲ, ಸೈಲೆಂಟ್ ಮೋಡಲ್ಲಿ ಇದ್ರೂ ಪರವಾಗಿಲ್ಲ. ಬಿಕಾಸ್ ಈ ಟೈಮಲ್ಲಿ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಯಾರಿಗೂ ನಿಮ್ಮ ಈ ಒಂದು 5 ನಿಮಿಷ 10 ನಿಮಿಷ ಟೈಮ್ ನೀವು ಯಾರಿಗೂ ಕೊಡೋ ಹಂಗೆ ಇಲ್ಲ. ಓಕೆನಾ, ಇದು ಕಂಪ್ಲೀಟ್ ಆಗಿ ಯಾರಿಗೆ, ನಿಮಗೆ. ಓಕೆನಾ, ಡನ್. ಒಂದು ಪೆನ್ ಪೇಪರ್ ತಗೊಂಡು ಕುತ್ಕೊಂಡಿದ್ದೀರಿ ನೀವು. ಸೊ ಇವತ್ತು ಇಡೀ ದಿನದಲ್ಲಿ ಏನೆಲ್ಲ ಆಯಿತು ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ. ಓಕೆನಾ, ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ. ಯಾವ 3 ವಿಷಯಕ್ಕೆ ನೀವು ತುಂಬ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತೀರಿ ಯೂನಿವರ್ಸ್ಗೆ, ಏನು ಒಳ್ಳೆಯದಾಯಿತು ಇವತ್ತಿನ ದಿನದಲ್ಲಿ, ಅದನ್ನು ನೀವು ನೆನಪು ಮಾಡ್ಕೊಳ್ತೀರಿ. ಓಕೆನಾ, ಆ 3 ವಿಷಯಕ್ಕೆ ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳ್ತೀರಿ. ಅಲ್ಲಿ ಈ ಒಂದು ಇವತ್ತಿಡೀ ದಿನದಲ್ಲಿ ನಿಮ್ಮ ಬಗ್ಗೆ ನಿಮಗೆ ಖುಷಿ ಕೊಟ್ಟ 3 ವಿಷಯಗಳನ್ನು ಪೆನ್ ಪೇಪರ್ ತೊಗೊಂಡು ಬರೀತೀರ. 3 ವಿಷಯ ನಿಮ್ಗೇನು ಇಷ್ಟ ಆಯಿತು. ಇವತ್ತು ಬೆಳಗ್ಗೆ ಬೇಗ ಎದ್ರ, ಒಂದು 5 ನಿಮಿಷ ಎಕ್ಸಸೈಸ್ ಮಾಡಿದ್ರ, ಅಥವಾ ಪ್ರೆಸೆಂಟ್ ಮೂಮೆಂಟಲ್ಲಿ ಜಾಸ್ತಿ ಇದ್ರೆ ಒಂದು 3 ಸಿಂಪಲ್ ವಿಷಯನೂ ಬರೀಬೋದು. ಬಿಗ್ ಅಚೀವ್ಮೆಂಟೇ ಬೇಕಂತಿಲ್ಲ, ಸಣ್ಣ ಪುಟ್ಟ ಏನು ನಿಮಗೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತು ಅದನ್ನೇ ಮಾಡ್ಬೋದು. ಆಯ್ತಾ, ಅದನ್ನೇ ನೀವು ಬರೀಬಹುದು. ಓಕೆ, ಸೊ ಫಸ್ಟ್ ಏನು ಮಾಡಿದ್ರಿ, ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಹೇಳಿದ್ರಿ. ಮತ್ತೆ ನೆಕ್ಸ್ಟ್ ಏನು ಮಾಡಿದ್ರಿ, ಬರೀದ್ರಿ ನಿಮಗೆ ಯಾವ ವಿಷಯ ನಿಮ್ಮ ಬಗ್ಗೆ ನಿಮಗೆ ಒಂದು ರೀತಿ ಖುಷಿ ಕೊಡ್ತು. ಆಯ್ತಾ, ಈಗ ಇವತ್ತಿನ ದಿನದಲ್ಲಿ ನಿಮ್ಗೆ ಏನು ಇಷ್ಟ ಆಗಲಿಲ್ಲ, ನಿಮ್ಮ ಮನಸ್ಸಿಗೆ ಯಾವ್ದು ಹರ್ಟ್ ಆಯಿತು, ಯಾವ್ದು ಬೇಜಾರಾಯಿತು, ಅಥವಾ ಇದನ್ನು ಬದಲಾಯಿಸಬಹುದಿತ್ತೋ ಏನೋ, ಒಂದು ರೀತಿ ಬೇಜಾರು ತರಿಸಿದಂತಹ ವಿಷಯಗಳೇನಿದೆಯಲ್ಲ, ಲೈಕ್ ಒಂದು ರೀತಿ ನಿಮಗೆ ಚಿಂತೆಗೆ ದೂಡಿದ ವಿಷಯಗಳು, ಭಯ ತರಿಸಿದಂಥ ವಿಷಯಗಳಿರ್ಬೋದು, ಅಥವಾ ನಿಮ್ಗೆ ಇಷ್ಟ, ನಿಮ್ಮ ಬಗ್ಗೆ ಇಷ್ಟ ಆಗದೆ ಇದ್ದಿದ್ದು, ಅಥವಾ ಬೇರೆಯವ್ರು ಯಾರು ಏನಾರು ಅಂದಿದ್ದಿರ್ಬೋದು, ಅವನ್ನೆಲ್ಲ ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ. ಓಕೆ, ಇಲ್ಲ ಸಪ್ರೆಸ್ ಮಾಡಬೇಡಿ. ಏನಾಯಿತು ಅದನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಸುಮ್ಮನೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಿ, ಮನಸ್ಸಿನಲ್ಲಿ ಮೆಲ್ಕ್ ಹಾಕ್ತಾ ಇದ್ದೀರಿ. ಈ ಒಂದು ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಇದೇ ಘಟನೆ ನಿಮ್ಮ ಫ್ರೆಂಡ್ ಲೈಫಲ್ಲಿ ನಡೆದಿದೆ ಅಂತ ತಿಳ್ಕೊಳ್ಳಿ. ಆ ಫ್ರೆಂಡ್ ಬಂದು ನಿಮ್ಗೆ ಹೇಳ್ತಾ ಇದ್ದಾರೆ, ನಂಗೆ ಹಿಂಗಾಯ್ತು, ಅವ್ರು ಹಿಂಗಂದ್ರು, ಹಂಗಂದ್ರು, ಆ ಥರ ಅಂದ್ರು, ನಾ ಇವತ್ತು ಬೇಗ ಹೇಳಲಿಲ್ಲ, ನಾ ಸರಿ ಕೆಲಸ ಮಾಡಲಿಲ್ಲ, ಸೊ ನಾ ಸ್ಲೋ ಆಗಿದ್ದೆ ಇವತ್ತು, ಸೊ ನಂಗೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವೆಲ್ಲ ನಿಮ್ಮ ಜೀವನದಲ್ಲಿ ಇವತ್ತು ಇಡೀ ದಿನ ಏನಾಯ್ತಲ್ಲ, ಅದೇ ನಿಮ್ಮ ಫ್ರೆಂಡ್ ನಾಟ್ ಸೋ ಗುಡ್ ಇನ್ಸಿಡೆಂಟ್ಸ್, ಅದೇ ನಿಮ್ಮ ಫ್ರೆಂಡ್ನ ಲೈಫಲ್ಲಿ ಆಗಿದ್ದು. ಆ ಫ್ರೆಂಡ್ ಬಂದು ನಿಮ್ಮ ಎದುರುಗಡೆ ಅಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಚಿಂತೆ ಮಾಡ್ಕೊಳ್ತಾ ಇದ್ದಾರೆ, ಭಯ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಅವರಿಗೆ ಹೆಂಗೆ ಸಮಾಧಾನ ಹೇಳ್ತಿದ್ರಿ? ಕಣ್ಣು ಮುಚ್ಕೊಂಡು, ಸೊ 2 ಕೈಯನ್ನು ನಿಮ್ಮ ಹಾರ್ಟ್ ಮೇಲೆ ಇಟ್ಟು ಆ ಫ್ರೆಂಡಿಗೆ ನೀವು ಹೆಂಗೆ ಸಮಾಧಾನ ಹೇಳ್ತಿದ್ರಿ? ಸೊ ಜಸ್ಟ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಪೆನ್ ಪೇಪರ್, ಫ್ರೆಶ್ ಪೇಜ್ ತಗೊಳ್ಳಿ. ಎಕ್ಸಾಕ್ಟ್ಲಿ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ನೀವೇ ನಿಮಗೆ ಲೆಟರ್ ಬರೀತಾ ಇದ್ದೀರಾ. ಡಿಯರ್, ನಿಮ್ಮ ಹೆಸರು ಹಾಕಿ, ಏನೆಲ್ಲ ನಿಮಗೆ ಇವತ್ತೇನೆಲ್ಲ ಆಯಿತು ಅದು ಯಾವುದು ಸಪ್ರೆಸ್ ಮಾಡ್ತಾ ಇಲ್ಲ, ಹೋಗು ಏನೂ ಆಗಲಿಲ್ಲ, ನೀವು ಸೆನ್ಸಿಟಿವ್ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಆ್ಯಸ್ ಅ ಫ್ರೆಂಡ್ ನೀವು ಹೆಂಗೆ ಸಮಾಧಾನ ಹೇಳ್ತೀರಿ, ಹೆಂಗೆ ಅವರನ್ನ ಪುಷ್ ಮಾಡ್ತೀರಿ, ಹೆಂಗೆ ಅವರು ಈ ಹಿಂದೆ ಎಷ್ಟೆಲ್ಲ ವಿಷಯ ದಾಟ್ಕೊಂಡ್ಬಂದು ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಇಷ್ಟು ಆರಾಮಾಗಿದ್ದಾರೆ, ಇಷ್ಟು ಖುಷಿಯಾಗಿದ್ದಾರೆ, ಆ ಖುಷಿ ಕ್ರಿಯೇಟ್ ಮಾಡಿದ್ದಾರೆ, ನೀವು ಅಪ್ರಿಷಿಯೇಟ್ ಮಾಡ್ತೀರಿ. ಆ್ಯಸ್ ಅ ಫ್ರೆಂಡ್ ನೀವು ಒಂದು ಲೆಟರ್ ಬರೀತೀರಿ. ಆ ಫ್ರೆಂಡ್ ಯಾರು? ನೀವೇ. ಅಂದರೆ ನಿಮಗೆ ನೀವೇ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಆ ಲೆಟರ್ನ ಬರೀತೀರಿ. ಸೊ ಇಷ್ಟೇ ಪೇಜ್ ಬರೀಬೇಕು ಇಲ್ಲ, ಒಂದು ಪುಟ್ಟ ಪ್ಯಾರಾಗ್ರಾಫ್ ಬರೆದ್ರೂ ಸಾಕು. ರಾತ್ರಿ ಮಲಗೋಗಿಂತ ಮುಂಚೆ ಆ ಪ್ರೀತಿಯ ಫ್ರೆಂಡ್ ಆಗಿ ಸಮಾಧಾನ, ಖುಷಿ, ಅಪ್ರಿಷಿಯೇಟ್ ಮಾಡಿ ಮಲಗಿ, ಆ ಸೆಲ್ಫ್ ಲವ್ನೊಂದಿಗೆ ಮಲಗಿ ನೋಡಿ. ಬೆಳಗ್ಗೆ ಎದ್ದಾಗ ನೀವು ನಿಮ್ಮ ಮುಖ ನೋಡಿ
ಮುಖದಲ್ಲಿ ಬೇರೆಯೇ ಲೆವೆಲ್ನ ಸಮಾಧಾನ, ಅಟ್ರಾಕ್ಷನ್ ಇರುತ್ತೆ. ಆ್ಯಂಡ್ ಯು ಲಿಟ್ರಲಿ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಮೋರ್ ಗುಡ್ ಸ್ಟಫ್. ತುಂಬ ಒಳ್ಳೆಯ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ಸದ್ಯಕ್ಕೆ ಒಂದು 7 days ಮಾಡಿ ನೋಡಿ, ಆಮೇಲೆ ನೀವು ಸ್ಟಾಪ್ ಆಗಲ್ಲ, ನೀವು ಕಂಟಿನ್ಯೂ ಮಾಡೇ ಮಾಡ್ತೀರ. ಆ್ಯಂಡ್ ಈಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅಗೇನ್ ಒಂದು ಒಳ್ಳೆಯ ಮೆಸೇಜ್ ಕಳಿಸುವಂಥ ಟೈಮ್. ಸೊ ನಿಮ್ಮನ್ನ ನೀವು ಲೈಫ್ ಲಾಂಗ್ ಪ್ರೀತಿಸ್ತೀರ? ಹೌದು, ಐ ಪ್ರಾಮಿಸ್ ಅಂತ ಈಗಲೇ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.